ಸಿಲಿಕಾನ್ ಸಿಟಿಯ ಜನರೇ ತರಕಾರಿಯನ್ನ ಕೊಳ್ತೀರಾ, ತರಕಾರಿಯನ್ನ ತಿಂತೀರಾ ಅಂತಂದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ತರಕಾರಿಯನ್ನ ತಿಂತೀರಾ, ಆದ್ರೆ ಅದರಲ್ಲಿ ಎಷ್ಟು ವಿಷಕಾರಿ ಅಂಶ ಪತ್ತೆಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ರಿವೀಲ್ ಆಗಿದೆ. ಬೆಂಗಳೂರಿಗರೇ ತರಕಾರಿ ತಿನ್ನುವ ಮುನ್ನ ಎಚ್ಚರ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ತರಕಾರಿ ತಿಂತೀರಾ? ನೀವು ತಿನ್ನುವಂತಹ ತರಕಾರಿ ಎಷ್ಟು ಸೇಫ್ ಆಗಿದೆ ಗೊತ್ತಾ? ಆರೋಗ್ಯಕ್ಕೆ ಉತ್ತಮವೆಂದು ತರಕಾರಿ ತಿಂದ್ರೆ ಅಪಾಯ ಫಿಕ್ಸ್. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವಂತಹ ತರಕಾರಿಗಳಲ್ಲಿ ಮಾನವ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಅಂಶಗಳು, ಅದರಲ್ಲೂ ಕೂಡ ವಿಷಕಾರಿ ಅಂಶಗಳು ಪತ್ತೆಯಾಗ್ತಾ ಇರುವಂತದ್ದು. ಈ ತರಕಾರಿಗಳೆಲ್ಲವೂ ಕೂಡ ಸುರಕ್ಷಿತವಲ್ಲ ಅಂತ ಇದೀಗ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಪರೀಕ್ಷೆಯಿಂದ ದೃಢಪಟ್ಟಿರುವಂತದ್ದು. ನೋಡಿ, ಬೆಂಗಳೂರಿನಲ್ಲಿ ಮಾರಾಟವಾಗುವಂತಹ ತರಕಾರಿಗಳಲ್ಲಿ ಸೀಸದ ಅಂದ್ರೆ LED ಲೆಡ್ ಒಂದು ಪ್ರಮಾಣದ ಅಂಶ ಹೆಚ್ಚಾಗಿದೆ ಅಂತ ಕೂಡ ತಿಳಿಸಿರುವಂತದ್ದು. ಈ ತರಕಾರಿಯನ್ನ ತಿಂದ್ರೆ ಮಾರಣಾಂತಿಕ ಕಾಯಿಲೆ ಬರುತ್ತೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಅಂಶ ಪತ್ತೆಯಾಗಿರುವಂತದ್ದು. ಸಿಲಿಕಾನ್ ಸಿಟಿಯ ತರಕಾರಿಯ ಸ್ಯಾಂಪಲ್ಗಳನ್ನ ಈಗಾಗಲೇ ಪರೀಕ್ಷೆಗೆ ತೆಗೆದುಕೊಳ್ಳಲಾಗಿದೆ, ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ, ಮಾಹಿತಿಯನ್ನ ಕೂಡ ರಿವೀಲ್ ಮಾಡಲಾಗಿರುವಂತದ್ದು. ಈ ಕುರಿತಂತೆ ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯ ತರಕಾರಿಯ ಸ್ಯಾಂಪಲ್ ಪರೀಕ್ಷೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಬೆಂಗಳೂರಿನ ತರಕಾರಿಗಳನ್ನ ಟೆಸ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಬೆಳೆದಂತಹ ತರಕಾರಿಯಲ್ಲಿ ಲೋಹದ ಅಂಶ ಪತ್ತೆಯಾಗಿರುವಂತದ್ದು. ನಗರದ ಹಲವು ಮಾರ್ಕೆಟ್ಗಳ ತರಕಾರಿ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿತ್ತು. ಇನ್ನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಟೆಸ್ಟ್ ಮಾಡಲಾಗಿತ್ತು. ಕಂಟ್ರೋಲ್ ಬೋರ್ಡ್ ವರದಿಯಲ್ಲಿ ಆಘಾತಕಾರಿ ಅಂಶ ಬಹಿರಂಗವಾಗಿದೆ. ಬೆಂಗಳೂರಿನಲ್ಲಿ ಮಾರಾಟವಾಗುವಂತಹ ತರಕಾರಿಗಳಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದೆ ಅಂತ ಈ ಮಾಹಿತಿಯಿಂದ ಹೊರಬಂದಿದೆ. ನೋಡಿ, ಈ ತರಕಾರಿಯನ್ನ ತಿಂದ್ರೆ ಕಿಡ್ನಿ ಮತ್ತು ಮೆದುಳಿಗೆ ಸಮಸ್ಯೆ ಆಗಬಹುದು ಅಂತ ವರದಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಡಯಟ್ ಅಂತ ಬರೀ ತರಕಾರಿಯನ್ನ ತಿಂದು ಜೀವನ ಮಾಡೋರಿದ್ದಾರೆ, ಆದರೆ ತರಕಾರಿ ಬೆಂಗಳೂರಲ್ಲಿ ಬೆಳೆದಂತಹ ತರಕಾರಿ, ಬೆಂಗಳೂರಿಗೆ ಬರುವಂತಹ ತರಕಾರಿಗಳು ಎಷ್ಟು ಸೇಫು, ಈ ಬಗ್ಗೆ ಈಗ ಅನುಮಾನವನ್ನ ವ್ಯಕ್ತಪಡಿಸುವಂತಾಗಿದೆ. ನೋಡಿ, ಕಳೆದ ವರ್ಷ ಅಷ್ಟೇ ಸಂಗ್ರಹಣೆ ಮಾಡಲಾದಂತಹ 72 ತರಕಾರಿ ಮಾದರಿಗಳ ಒಂದು ಪೈಕಿ 19 ತರಕಾರಿಗಳಲ್ಲಿ ಭಾರಿ ಲೋಹದ ಅಂಶ ಪತ್ತೆಯಾಗಿರುವಂತದ್ದು. ಈ ಕುರಿತಂತೆಯೂ ಕೂಡ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ 72 ತರಕಾರಿ ಮಾದರಿಗಳ ಸಂಗ್ರಹಣೆ ಮಾಡಿದ್ದಂತಹ ಕೇಂದ್ರ 72 ತರಕಾರಿಗಳ ಪೈಕಿ 19 ತರಕಾರಿಗಳಲ್ಲಿ ಭಾರಿ ಲೋಹದ ಅಂಶ ಪತ್ತೆಯಾಗಿದೆ. ಸೋರೆಕಾಯಿ, ಬದನೆಕಾಯಿ ಫುಲ್ ಡೇಂಜರ್ ಅಂತ ಹೇಳ್ತಾ ಇದೆ ಈ ಒಂದು ವರದಿ. ನೋಡಿ, ಕಳೆದ ವರ್ಷ 72 ತರಕಾರಿ ಮಾದರಿಗಳನ್ನ ಸಮಗ್ರ ವಿಶ್ಲೇಷಣೆಯ ನಂತರ ಹೆಚ್ಚಿನ ಪ್ರಮಾಣದ ಸೀಸದ 19 ಮಾದರಿಗಳನ್ನ ಕೂಡ ಪತ್ತೆ ಮಾಡಲಾಗಿರುವಂಥದ್ದು. ನೋಡಿ, ಸೋರೆಕಾಯಿಯಲ್ಲಿ ಗಮನಿಸಲಾದಂತಹ ಒಂದು ಸೀಸದ ಸಾಂದ್ರತೆ ಎಷ್ಟಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 1.75 mg, 1 kgಯಲ್ಲಿ 1.75 mg ಲೋಹದ ಅಂಶ ಪತ್ತೆಯಾಗಿರುವಂಥದ್ದು. ಇನ್ನು ತರಕಾರಿ ಬೆಳೆಯುವಂತಹ ಮುನ್ನ ಮಣ್ಣನ್ನ ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ, ಅದರಲ್ಲೂ ಕೂಡ ಕೀಟನಾಶಕ ಅಂಶ ಪತ್ತೆಯಾಗಿರುವಂಥದ್ದು. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲದ ಹೊಲಗಳಿಂದ 23 ಮಾದರಿಯ ಮಣ್ಣನ್ನ ಕೂಡ ಪರೀಕ್ಷೆ ಮಾಡಲಾಗಿದೆ. ಈ ಸಂಗ್ರಹವಾದಂತಹ ಮಣ್ಣು ಕೂಡ ತೀರಾ ಕಲುಷಿತ ಅಂತ ಕೂಡ ತಿಳಿದು ಬಂದಿರುವಂಥದ್ದು. ತರಕಾರಿಯಲ್ಲಿ ಸೀಸದ ಅಂಶ ಪತ್ತೆಯಾಗಿರುವಂಥದ್ದು. ಹಾಗಾದ್ರೆ ಯಾವೆಲ್ಲ ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆಯಾಗಿದೆ ನೋಡ್ತಾ ಹೋಗೋಣ. 72 ತರಕಾರಿ ಮಾದರಿಗಳ ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಲಾಯಿತು. 72 ತರಕಾರಿಗಳ ಪೈಕಿ 19 ತರಕಾರಿಗಳಲ್ಲಿ ಈ ಸೀಸದ ಅಂದ್ರೆ ಲೋಹದ ಅಂಶ ಪತ್ತೆಯಾಗಿರುವಂಥದ್ದು. 72 ತರಕಾರಿಗಳ ಪೈಕಿ 19 ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆಯಾಗಿದೆ. ಹಾಗಾದ್ರೆ ಯಾವ ತರಕಾರಿಯ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು? ಬದನೆಕಾಯಿ, ಸೋರೆಕಾಯಿ, ಬೀಟ್ರೋಟು, ಕ್ಯಾಬೇಜು, ಬೀನ್ಸು, ಬದನೆಕಾಯಿ, ಸೋರೆಕಾಯಿ, ಬೀಟ್ರೋಟು ಮತ್ತಾಮೇಲೆ ಕ್ಯಾಬೇಜ್, ಬೀನ್ಸ್ ಮತ್ತು ಸೊಪ್ಪು, ಇದನ್ನೆಲ್ಲ ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಹಾಗಾದ್ರೆ ಇದರಿಂದ ಏನು ದುಷ್ಪರಿಣಾಮ ಬೀರ್ತಾ ಇರುವಂತದ್ದು? ನೋಡಿ, ನಗರಗಳ ಮೇಲೆ ಹೆಚ್ಚು ಕೆಟ್ಟದಾದಂತಹ ಪರಿಣಾಮ ಬೀರ್ತಾ ಇದೆ. ಮಕ್ಕಳ ಬೆಳವಣಿಗೆಗೆ ಕುಂಠಿತವಾದಂತಹ
ಒಂದು ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ತೊಂದರೆ, ರಕ್ತ ಮತ್ತು ಮೂಳೆಗಳಿಗೆ ಮೆಟಲ್ ಅಂಶ ಸೇರ್ಪಡೆಯಾಗ್ತಾ ಇದೆ ಎನ್ನುವಂತಹ ಆಘಾತಕಾರಿ ಅಂಶ ಕೂಡ ಇಲ್ಲಿ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ರಕ್ತ, ಮೂಳೆಗಳು ಶಕ್ತಿಯನ್ನ ಕುಂದುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಈ ಎಲ್ಲ ತರಕಾರಿಗಳನ್ನ ತಿಂದ್ರೆ. ಅದರಲ್ಲೂ ಕೂಡ ಬೆಂಗಳೂರಿನ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನ ತಿಂದ್ರೆ, ನೆಲಮಂಗಲ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲಿ ಏನು ಬೆಳೆದಿರ್ತಾರೆ ಆ ಮಣ್ಣಲ್ಲಿ ಇಂತಹ ಲೋಹದ ಅಂಶ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಮಣ್ಣು ಕೂಡ ಕಲುಷಿತ ಎನ್ನುವಂತಹ ವರದಿಯನ್ನ ಉಲ್ಲೇಖ ಮಾಡಲಾಗಿದೆ.